ಅಸೂಯೆ ಪಡುವಷ್ಟು ವಿಶಾಲವಾಗಿದೆ. ನೀವು ತುಂಬಾ ಒಳ್ಳೆಯವರು. ಮತ್ತೆ ಈ ಬೆಂಕಿ, ಬಿಸಿ ಬಿಸಿ ಬೆಂಕಿ, ನೀವು ನನ್ನ ಬಳಿ ಬಗ್ಗೆ ಹೇಳ್ತಾ ಇದ್ದೀರಿ. ಒಡತಿ, ನನ್ನ ಪ್ರೀತಿಯ ಒಡತಿ, ಆ ಸ್ವರ್ಗದ ದೇವತೆಗಳು ಅಸೂಯೆ ಪಡುವಷ್ಟು ವಿಶಾಲವಾಗಿದೆ ನಿಮ್ಮ ಹೃದಯ. ನೀವೇ ನೋಡಿ, 15 ದಿವಸಗಳಿಗೊಮ್ಮೆ ಹೇಗೆ ನಿಸ್ತೇಜವಾಗಿ ಹೋಗ್ತಾ ಮತ್ತೆ ನಿಮ್ಮ ಧ್ವನಿ ಕೇಳ್ತಿದ್ದ ಹಾಗೆ ಹೇಗೆ ಉಬ್ಬುತ್ತಾ ಹೋಗುತ್ತೆ ಅಂತ. ಹೀಗೆ ನಿಮ್ ಧ್ವನಿ ಬಗ್ಗೆ ಹೇಳ್ತಾ ಹೋದ್ರೆ ಅದಕ್ಕೆ ಕೊನೆನೇ ಇಲ್ಲ. ಮತ್ತೆ ನೀವು ಯಾಕೆ ಮಾತಾಡ್ತಾ ಇಲ್ಲ? ಮೌನವಾಗಿದ್ದೀರಿ. ಈ ಬೆಂಕಿ ನಿಮ್ಮ ಮನಸ್ಸನ್ನು ನೋಯಿಸಿದೆ. ನನ್ನ ಧ್ವನಿಗೆ ಮಾತಾಡೋ ಹಾಗೆ ಮಾಡೋ ಶಕ್ತಿ ಇದ್ದಲ್ಲಿ ದಯವಿಟ್ಟು ಮಾತಾಡಿ. ನಿಮ್ಮನ್ನು ಬೇಡ್ಕೊಡ್ತೀನಿ, ಮಾತಾಡಿ. ಒಡತಿ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ನಾನೊಬ್ಬ ಸಾಮಾನ್ಯ ಮನುಷ್ಯ. ನೀವು ಗಾನ ಗಂಧರ್ವರ ನಡುವೆ ಇರುವ ಅಪ್ಸರೆಯೇ. ಒಳ್ಳೆ, ನೀವು ನಿಮ್ಮ ಮಾತಿನಿಂದ ನನ್ನ ಮನವನ್ನು ಗೆದ್ದುಬಿಟ್ರಿ. ಆದ್ರಿಂದ ನಾನು ನಿಮ್ಮ ಮನಸ್ಸಿಗೆ ನೋಯಿಸಲ್ಲ, ಏನಿಂದ ಕೇಳ್ಕೊಳ್ತೀನಿ. ನೀವು ಅಂದ್ರೇನ? ಅಂದ್ರೆ ನಾನು ನಿಮ್ಮ ಹತ್ರ ನಿವೇದಿಸ್ಕೊಳ್ಬೇಕು ಅಂತಿರೋದನ್ನ ಬಾಯಿ ಬಿಟ್ಟು ಹೇಳಿ ನೀವೇ ಹೇಳಲ್ಲ ಅಂದೆ. ನೀವೇನು ನಿವೇದಿಸ್ಕೋಬೇಕು ಅಂತ ಇದ್ದೀರಿ?
ಬೆಂಕಿ